ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆಫೀಸಿಂದ ಬಂದೆ. ಮನೇಲಿ ಸಾಂಬಾರು ಇರಲಿಲ್ಲ, ಸೊ ದಿಢೀರಂತ ಏನು ಮಾಡೋದು ಅಂತ ನೋಡಿದೆ. ಸೊ ಇವತ್ತು ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ. ಫಸ್ಟು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಇನ್ನು ಎಣ್ಣೆ ಕಾದಿಲ್ಲ, ಸಿಡಿತಾ ಇಲ್ಲ, ಸೊ ವೆಯ್ಟ್ ಮಾಡಿ. ಎಣ್ಣೆ ಕಾದ್ಮೇಲೆ ಆಗ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ, ಸೊ ದಟ್ ಏನು ನಿಮಗೆ ಸಿಯೋದಿಲ್ಲ. ಇದು ಕಿಚಡಿ, ನೀವು ಏನು ವೆಜಿಟೇಬಲ್ಸ್ನಾದರೂ ಹಾಕ್ಬೋದು. ಬೇಳೆ ನೀವು ಹೆಸರು ಬೇಳೆನಾದರೂ ಹಾಕಿ, ಇಲ್ಲ ತೊಗರಿ ಬೇಳೆನಾದರೂ ಹಾಕಿ. ನಾನಿವತ್ತು ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ಹೆಸರು ಬೇಳೆ ಹಾಕ್ತಿದ್ದೀನಿ. ನಾವು ಎಷ್ಟು ಬೇಳೆ ತೊಗೊತೀವೋ ಅಷ್ಟೇ ಈಕ್ವಲ್ ಪ್ರೊಪೋರ್ಷ್ನೇಟಾಗಿ ಅಕ್ಕಿ ಮತ್ತು ಬೇಳೆ ಎರಡೂ ಈಕ್ವಲಾಗಿ ತೊಗೋಬೇಕು. ಎಣ್ಣೆ ಕಾದಿದೆ ಇವಾಗ. ಸೊ ನಾನಿವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಗೆದುಕೊಂಡಿದ್ದನ್ನು ನಾನು ಹಾಕ್ತಾ ಇದ್ದೀನಿ. ಇದಾದಮೇಲೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲರೂ ತಕ್ಷಣ ವಿತಿನ್ 5-10 ಮಿನಿಟ್ಸಲ್ಲಿ ಆಗಬೇಕು ಅನ್ನೋ ಥರ ಇದ್ದರೆ ಏನು ಜಾಸ್ತಿ ಇದಾಗೋದಿಲ್ಲ, ಟೈಮ್ ಹಿಡಿಯೋದಿಲ್ಲ, ಏನು ಮಸಾಲ ಗಿಸಾಲ ಏನು ರುಬ್ಕೊಳೋದಿರೋದಿಲ್ಲ. ಸೊ ಬೇಗ ಮಾಡ್ಬೋದು. ನಾನು ಮೀಡಿಯಮ್ ಫ್ಲೇಮಿಗೆ ಸ್ವಲ್ಪ ಕಡಿಮೆ ಇಡ್ತಾ ಇದ್ದೀನಿ ನೀರಿನ. ಸ್ವಲ್ಪ ಈರುಳ್ಳಿ ಎಲ್ಲ ಕಂದು ಬಣ್ಣ ಮಾಗಿದೆ. ಸೊ ಇವಾಗ ನಾನು ಇದ್ರ ಜೊತೆಗೆ ನಾನು ಸ್ವಲ್ಪ ಕಾರ್ನ್ ಇಟ್ಕೊಂಡಿದ್ದೀನಿ. ತಿನ್ನೋದಕ್ಕೆ ಬೇಜಾರಾಗುತ್ತೆ ಬರೀ ದಾಲ್ ಮತ್ತು ರೈಸ್ ಅನ್ನೋ ಥರ ಆದರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟನ್ನು ಮೀಡಿಯಮ್ ಕಾರ್ನ ಇಟ್ಕೊಂಡು ಕಾರ್ನ ಹಾಕ್ತಾಯಿದ್ದೀನಿ. ತಿನ್ನುವಾಗ ಕಾಳು ಸಿಕ್ಕರೆ ಸೊ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಏನು ಅಂದರೆ ಮಕ್ಕಳು ಇರ್ತಾರಲ್ಲ, ಸೊ ಅವರು ಬರೀ ಪ್ಲೈನ್ ರೈಸ್ ಅಂದರೆ ತಿನ್ನೋದಿಲ್ಲ. ನನ್ನ ಮಗ ಅಂತೂ ಪೊಂಗಲ್ ಬೇಡ ಅನ್ನೋ ಥರ ಇರ್ತಾನೆ. ಸೊ ಏನಿಲ್ಲ ಅಂದರೆ ಪೊಂಗಲ್ ಅನ್ನೋ ಥರ ಅವನಿಗೆ. ಅದಕ್ಕೇ ಸ್ವಲ್ಪ ಈ ಥರ ವೆಜಿಟೇಬಲ್ಸ್, ನಿಮ್ಗೆ ಯಾವ್ದು ವೆಜಿಟೇಬಲ್ಸ್ ಸಿಗುತ್ತೆ ಅದು, ಇವನ್ ಕಡಲೆ ಬೀಜ ಕೂಡ ಹಾಕ್ಕೋಬೋದು, ಇದ್ರೊಳಗಡೆ ಬಟಾಣಿ ಹಾಕ್ಕೋಬೋದು. ನಾನು ಚಿಕ್ಕದಾಗಿ ಪೊಟ್ಯಾಟೊ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಜಾರಾಗೋದಿಲ್ಲ ತಿನ್ನೋದಕ್ಕಷ್ಟೇ. ಮತ್ತು ಫಸ್ಟು ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡಬೇಕು ಅನ್ನಂಗಿಲ್ಲ, ಬೇಗ ಆಗಿಬಿಡುತ್ತೆ. ಸೊ ನಮಗೆ ಏನಾದರೂ ಅರ್ಜೆಂಟ್ ಇದೆ ಅಥವಾ ಮಾಡೋಕ್ಕಾಗೋದೇ ಇಲ್ಲ ಅನ್ನೋವಾಗ ಇದನ್ನು ಮಾಡಿಕೊಂಡ್ರೆ ತಿನ್ನೋದಕ್ಕೂ ರುಚಿ ಇರುತ್ತೆ, ಆಮೇಲೆ ಬೇಗನೂ ಆಗುತ್ತೆ. ನಮ್ಮನೇಲಂತೂ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಮಾಡ್ತಾ ಇದೆ. ಇವಾಗ ನಾನು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ತೀನಿ. ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾರ್ಮಲ್ ದಾಲ್ ಕಿಚಡಿ ಥರ ಅನಿಸೋದಿಲ್ಲ, ಎಲ್ಲ ಕಲರ್ ಬಗ್ಗೆ. ನೀವು ಬೇಕಂದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಆಮೇಲೆ ಇನ್ನು ಗೆಡ್ಡೆ ಎಲ್ಲ ಬರುತ್ತೆ ಅದನ್ನು ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು. ಏನಿಲ್ಲ, ಇದು ಜಸ್ಟ್ ನಮಗೇನು ಇಷ್ಟ ಬೇಕೋ ಅದು ಯಾವುದು ಇಷ್ಟಪಡ್ತೀವಲ್ಲ ಅದು ತರಕಾರಿ ಹಾಕ್ಕೊಂಡು ಮಾಡಿದ್ರೆ, ಅಂದರೆ ದಾಲ್ ಕಿಚಡಿ ಅನ್ನೋ ಥರನೇ ಅಲ್ಲ, ಇದು ನಾರ್ಮಲ್ ಕಿಚಡಿ ಅಂತ ಅಂದ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಬಾಡಿಸ್ಕೊಂಡು ಇವಾಗ ನಾನು ಉಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ತೀನಿ. ನಾನಿಲ್ಲಿ
ಅರ್ಧ ಕಪ್ಪು ಅಕ್ಕಿ ಮತ್ತು ಅರ್ಧ ಕಪ್ಪು ಹೆಸರುಬೇಳೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕಷ್ಟು ನಾನು ಹಾಕಿದ್ದೀನಿ. ಇವಾಗ ಅಕ್ಕಿ ಮತ್ತು ಹೆಸರುಬೇಳೆನ ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೆ, ತೊಳೆದ್ಬಿಟ್ಟು 3 ಸಲ ವಾಶ್ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಹಾಕ್ತೀನಿ. ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ. ನೀವೇ ನೋಡ್ತಿದ್ದೀರಾ, ನಾನೆಲ್ಲೂ ವಿಡಿಯೋ ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತಾ ಇರೋದು. 5 ಮಿನಿಟ್ಸಲ್ಲಿ ಈ ಪ್ರೊಸೀಜರ್ ತನಕ ಆಗೋಗಿದೆ. ನಾನೇನು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಜಸ್ಟ್ ಇಮಿಡಿಯೇಟ್ ಓಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನೀರು ಎಷ್ಟು ಹಾಕ್ಕೋಬೇಕು ಅಂದರೆ ಫುಲ್ ಅಕ್ಕಿ ಹಾಕಿದ್ದೀನಿ. ಈಗ ಬಾಡಿಸ್ಕೊತಾ ಇದೆ, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕೋಣ. ಖಾರಕ್ಕೆ ಖಾರದ ಪುಡಿ ಹಾಕಬೇಕು, ನಾನಿನ್ನೂ ಹಾಕಿಲ್ಲ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಮಾಡಿಸಿರೋದು ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೋತಾ ಇದ್ದೀನಿ. ಒಂದು ಕಪ್ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ. 2 ಕಪ್ ಅಂದರೆ ಕರೆಕ್ಟಾಗಿ ಅನ್ನ ಆಗುತ್ತೆ. ನಾನಿಲ್ಲಿ 3 ಕಪ್ ನೀರು ಹಾಕ್ತೀನಿ. ಸ್ವಲ್ಪ ಬಾಡಿಸ್ತಾ ಇರಬೇಕು, ಇಲ್ಲ ಅಂದರೆ ಹೆಸರು ಬೇಳೆ ವಾಶ್ ಮಾಡಿ ಹಾಕಿರ್ತೀವಲ್ಲ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಬಿಸಿ ಹಾಕ್ತಾ ಇರಲಿ. ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ನೋಡಿ ಕರೆಕ್ಟ್ ಆಗಿದೆ. ಹಾಗೆ ಇದಕ್ಕೆ ಬೇಕು ಅನ್ನೋರು ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕ್ಕೊಳ್ಳಿ. ಇದನ್ನ ಕೆಲವರು ಬೇಡ ನಂಗೆ ಸ್ವಲ್ಪ ಇನ್ನು ಅಂದರೆ ಮಸಾಲ ಟೇಸ್ಟ್ ಇಷ್ಟ ಆಗುತ್ತೆ ಅನ್ನೋರು ಬಿಸಿಬೇಳೆ ರುಚಿಗೆ ಬೇಕಾದಷ್ಟು ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಅದು ಟೇಸ್ಟ್ ಚೆನ್ನಾಗೆ ಸ್ವಲ್ಪ ಮಸಾಲೆ ಎಲ್ಲ ಸಿಗುತ್ತೆ, ಚೆನ್ನಾಗಾಗುತ್ತೆ. ಎಲ್ಲ ಆಗಿದೆ, ಸ್ವಲ್ಪ ಕುದಿ ಬರೋ ಥರ ಆಗಿದೆ. ತೆಗೆದ್ಬಿಟ್ಟು ಸ್ವಲ್ಪ ಕುದಿ ಬರೋ ತನಕ ನೋಡಿ ಕುಕ್ಕರ್ ಲಿಡ್ನ ಮುಟ್ಬಿಡೋಣ. ಸೊ 3 ವಿಷಲ್ ಆಗಲಿ. ವಿಷಲ್ ಆಗ್ತಾ ಇದೆ ನೋಡಿ. ಸೊ 3 ವಿಷಲ್ ಆದಮೇಲೆ ಆಫ್ ಮಾಡಿ ತಣ್ಣಗಾಗೋದಕ್ಕಿಡೋಣ. ಪ್ರೆಷರ್ ಎಲ್ಲ ಹೋಗಿದೆ, ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ನೋಡೋಣ ಬನ್ನಿ, ಇವಾಗ ಆಗಿದೆ.
ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಆಹಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಟೇಸ್ಟ್ ಮಾಸ್ಟರ್ ಇದ್ದಾರೆ, ನಾನು ಇಂಟ್ರಡ್ಯೂಸ್ ಮಾಡ್ತೀನಿ ನಮ್ಮ ಟೇಸ್ಟ್ ಮಾಸ್ಟರ್ನ. ಅವರು ಹೇಳ್ತಾರೆ ನಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಜಡ್ಜ್ ಈಸ್ ಅವರ್ ಟೇಸ್ಟ್ ಮಾಸ್ಟರ್. ಟೇಕ್ ಲಿಟ್ಲ್ ಬಿಟ್, ಇಟ್ಸ್ ಟು ಹಾಟ್. ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ, ಮನೆ ತುಂಬ ಸ್ಮೆಲ್ ಆಗಿದೆ. ಹೌ ಇಸ್ ದ ಟೇಸ್ಟ್? ಓ ನೋಡಿ, ಕಲರೂ ಅಷ್ಟೇ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗೆಲ್ಲ ಬೆಂದಿದೆ. ನೀವು ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.